ಆದರೆ ನನಗೆ 3 ಆಶೀರ್ವಾದಗಳು ಬೇಕು. ಇದು ಮಾತು ಭಾಳ ಮುಖ್ಯ ಸ್ನೇಹಿತರು ಹೇಳೋದು. ನಾನು 3 ಆಶೀರ್ವಾದ ನನಗೆ ಬೇಕು. ಗುರು ಆಶೀರ್ವಾದ ಮೊದಲು ಬೇಕು, ನಿಮ್ಮ ಆಶೀರ್ವಾದ ಬೇಕು ನನಗೆ. ಎರಡನೇದು, ನನಗೆ ಆರೋಗ್ಯ ಆಯುಸ್ಸು ಎರಡೂ ಇರಬೇಕು. ಮಾಡ್ಬೇಕಾದ್ರೆ ಕೆಲಸ ಬೇಕಲ್ಲ, ಗುರು ಕೃಪೆ ಇರಬೇಕು, ನನಗೆ ಆರೋಗ್ಯ ಆಯುಷ್ಯ ಇರಬೇಕು. ಮೂರನೇದ್ದು ಭಾಳ ಮುಖ್ಯ, ಭಗವಂತನ ಸಂಕಲ್ಪ ಇರಬೇಕು. ಈಗ ನಮ್ಮ ಜೀವಿತದಲ್ಲೂ ಕೂಡ ಅದೇ ಅಲ್ವಾ, ಈ 3 ಇದ್ರೇ ಕೆಲಸ ಆಗೋದು. ಆರೋಗ್ಯನೇ ಇಲ್ಲ, ನಾನೇನು ಮಾಡ್ತೀನಿ? ಆರೋಗ್ಯ ಇದೆ, ಗುರುಕೃಪೆ ಇಲ್ಲ. ಗುರುಕೃಪೆ ಭಗವತ್ ಸಂಕಲ್ಪ ಆಗಿಲ್ಲ. ತಾವು ನೋಡಿದ್ದೀರಿ, ಎಷ್ಟೋ ಕೆಲಸ ಮಾಡಬೇಕು ಅಂತ ಕೂತದ್ದು ಆಗೋದೇ ಇಲ್ಲ. ಅವು ಏನಾದರೂ ಆಗೋದಿಲ್ಲ. ಏನು ವಿಚಾರ ಮಾಡಿಲ್ಲ, ಪಟ್ಟಂತ ಆಗೋಗ್ಬಿಡುತ್ತೆ ಅದು ಕೆಲಸ. ಯಾವುದು ಆಗೋದು ಹೀಗೇನೆ, ಭಗವತ್ ಸಂಕಲ್ಪ ಇರಬೇಕು. ರಾಮಾನುಜ ಹೇಳ್ತಾರೆ, ಗುರುಕೃಪೆ, ನನ್ನ ಆರೋಗ್ಯ ಹಾಗೂ ಭಗವತ್ ಸಂಕಲ್ಪ ಇದ್ದರೆ ಈ 3 ಪೂರೈಸ್ತೀನಿ ನನ್ನ ಜೀವನದಲ್ಲಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದರು. ಆಮೇಲೆ ಬೃಂದಾವನ ಮಾಡಿದರು, ಯಮುನಾಚಾರ್ಯ ದೇಹವನ್ನು. ಆಗ ಮಹಾಪೂರ್ಣರು ಹೇಳಿದರು, ಹೇಗೂ ಬಂದಿದ್ದೀವಪ್ಪ, ಶ್ರೀರಂಗಮಕ್ಕೆ ಹೋಗಿಬಿಡೋಣ, ರಂಗನಾಥನ ದರ್ಶನ ಆಗಲಿ. ಶ್ರೀರಂಗಮಲ್ಲಿ ರಂಗನಾಥ ನೋಡಿರ್ಬೇಕು, ತಾವು ನೋಡಿದ್ರೆ ಗೊತ್ತಿರುತ್ತೆ. ಅದ್ಭುತ ಮೂರ್ತಿ ಅದು, ಅದ್ಭುತ ಮೂರ್ತಿ. ಅದು ಎಷ್ಟು ಜನಕ್ಕೆ ಪ್ರೇರಣೆ ಕೊಟ್ಟಿದೆಯೋ, ಎಷ್ಟು ಜನ ಸಂತನನ್ನಾಗಿ ಮಾಡಿದೆಯೋ ಗೊತ್ತಿಲ್ಲ. ನಾನು ಸಾಕಷ್ಟು ಕಡೆ ಆದಿರಂಗ, ಮಧ್ಯರಂಗ 3 ನೋಡಿದ್ದೇನೆ. ಆದರೆ ಶ್ರೀರಂಗಮಲ್ಲಿರುವಂಥ ರಂಗನಾಥನ ವಿಗ್ರಹ ಇರುವಂಥ ಚಾರ್ಮ್ ಇದೆಯಲ್ಲ, ಅದು ಹೇಳೋಕ್ಕೆ ಸಾಧ್ಯ ಅಲ್ಲ. ಅದು ಹೇಗೆ ಅಂತ ಯಾರನ್ನಾದರೂ ಎಳೆದು ಬಿಡುತ್ತದೆ ಅದು. ಆ ಮುಖದಲ್ಲಿ ಆತ ಕಾಂತಿ ಇದೆ, ಆ ಮಲ್ಕೊಂಡಿರುವಂಥ ರೀತಿ, ಆ ನೋಡ್ತಿರುವಂಥ ಕಣ್ಣು ಅದ್ಭುತವಾಗಿರುವಂಥದ್ದು. ಅದನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ರಂತೆ ಮಹಾಪೂರ್ಣರು. ಇವರಿಗೇನು ಮನಸ್ಸು ನೋವಾಗ್ಬಿಡ್ತು. ಯಮುನಾಚಾರ್ಯ ನೋಡಬೇಕು ಅಂತ ಶ್ರೀರಂಗಂ ಬಂದಿದ್ದೀನಿ, ಗುರುಗಳೇ ಇಲ್ಲ, ಆದ್ದರಿಂದ ನಾನು ಶ್ರೀರಂಗನ ದರ್ಶನ ಮಾಡಲ್ಲ, ವಾಪಸ್ ಹೋಗ್ತೀನಿ ಅಂತ ವಾಪಸ್ ಬಂದುಬಿಟ್ರು. ಬಂದು ಕಾಂಚೀಪೂರ್ಣರಿದ್ದಲ್ಲ, ಅವ್ರು ಹೇಳಿದ್ರಂತೆ, ಹಿಂಗೆ ಆಯಿತು, ನಾನು ಆಸೆ ಇಟ್ಕೊಂಡು ಹೋಗಿದ್ದೆ, ಯಮುನಾಚಾರ್ಯ ದರ್ಶನ ಆಗಲಿಲ್ಲ, ದೇಹ ದರ್ಶನ ಅಷ್ಟೇ ಆಯಿತು, ಹಿಂಗೆ ಪ್ರತಿಜ್ಞೆ ಮಾಡಿ ಬಂದಿದ್ದೀನಿ ಅಂತೆಲ್ಲ ಹೇಳಿದ್ರಂತೆ. ಅವರು ಬೈದ್ರಂತೆ, ಅಲ್ಲಿವರೆಗೆ ಹೋಗಿದ್ದೆ, ರಂಗನಾಥನ ದರ್ಶನ ಮಾಡ್ಕೊಂಬರೋದಲ್ವಾ ಅಂತ. ನನಗೆ ರಂಗನಾಥನ ದರ್ಶನಕ್ಕಿಂತ ಗುರುಗಳ ದರ್ಶನ ಬೇಕಾಗಿತ್ತು, ಆಗಲಿಲ್ಲ ಅಂತ ಬಂದೆ. ಇವರು ಹೇಳಿದ್ರಂತೆ ಕಾಂಚೀಪೂರ್ಣರಿಗೆ, ಗುರುಗಳೇ ನೀವೇ ಗುರುಗಳು ನನಗೆ, ಮಹಾಪೂರ್ಣರಲ್ಲಿ ಇದ್ದಾರೆ, ನೀವು ಕಾಂಚೀಪೂರ್ಣರಲ್ಲಿದ್ದೀರಿ, ನಾನು ದಿನಾಲು ಪಾಠ ಮಾಡಿ ನೀರು ತರೋದು ಕೆಲಸ ಅಂತೂ ಮಾಡ್ತೀನಿ, ನಾನು ದಿನಾಲೂ ಸ್ವಲ್ಪ ಶಾಸ್ತ್ರದ ಜ್ಞಾನ ಹೇಳಿಕೊಡಿ ಅಂತ ಕೇಳಿದ್ರಂತೆ. ಇದು ನಾವು ಸ್ವಲ್ಪ ಮನ ಇಟ್ಟು ನೋಡಬೇಕು. ನಾವು 21ನೇ ಶತಮಾನದಲ್ಲಿ ನಿಂತು ಯಾರನ್ನು ಜಾತಿಯಿಂದ ಕೀಳಾದವರು ಅಂತ ಅಂದ್ಕೊಂಡಿದ್ದರೋ, ರಾಮಾನುಜ ನೀವು ನನಗೆ ಕಲಿಸ್ಕೊಡ್ಬೇಕು, ಜ್ಞಾನ ಕೊಡಬೇಕು ಅಂತ ಕೇಳ್ಕೊಳ್ಳೋದು. ಅಂದರೆ ಆ ಸಂತ ಪದ್ಧತಿ ಒಳಗೆ ಮೇಲು ಕೇಳು ಅನ್ನೋದು ಇರಲಿಲ್ಲ, ಜಾತಿ ಅನ್ನೋದು ವಿಚಾರ ಮಾಡ್ತಿರಲಿಲ್ಲ ಆ ಥರದ ಜನ. ಇವ್ರು ಹೇಳಿದಾಗ ನಾನು ಮಾಡ್ತೀನಪ್ಪ ಅಂತ ಸ್ವಲ್ಪ ಬೋಧೆ ಮಾಡ್ತಾಯಿದ್ರಂತೆ. ಒಂದು ದಿವಸ ಹೇಗೆ ಘಟನೆಗಳಾಗ್ತವೆ. ಕಾಂಚೀಪುರನ ಮನೆಗೆ ಊಟಕ್ಕೆ ಬನ್ನಿ ಇವತ್ತು ಅಂತ ಕರೆದ್ರಂತೆ ರಾಮಾನುಜಾಚಾರ್ಯರು. ಯಾಕಪ್ಪ ಬರ್ತೀನಲ್ಲ ಯಾವಾಗ? ಇಲ್ಲ, ಇವತ್ತು ಬರಬೇಕು ನಮ್ಮ ಮನೆ ಊಟಕ್ಕೆ, ವಿಶೇಷ ಅಂತ ಹೇಳಿ ಹೆಂಡ್ತಿಗೆ ಹೇಳಿದ್ರಂತೆ. ಕಾಂಚೀಪುರರು ಬರ್ತಾರೆ, ಅಡುಗೆ ಚೆನ್ನಾಗಿ ಮಾಡಬೇಕು ಅಂತ. ಆಕೆ ಹ್ಞೂ ಅಂದರು ರಕ್ಷಾಂಬ. ಊಟ ಸಮಯ ಆಯಿತು, 12 ಗಂಟೆ ಆದರೂ ಕಾಂಚೀಪುರರು ಮನೆಗೆ ಬರಲಿಲ್ಲ ಊಟಕ್ಕೆ. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳಿ ನೋಡ್ಕೊಂಬರ್ತೀನಿ ಇರು ಅಂತ ಹೆಂಡ್ತಿ ಹೇಳಿ ದಕ್ಷಿಣದ ಬಾಗಲದಿಂದ ಕಂಚಿ ಗುಡಿಯೊಳಗೆ ಹೋದ್ರಂತೆ. ಅದೇ ಸಮಯಕ್ಕೆ ಪಾಪ ಕಾಂಚೀಪುರರು ಉತ್ತರದ ಬಾಗಿಲಿಂದ ಮನೆಗೆ ಬಂದರು. ನೀವು ಕಾಂಚಿ ಒಂದು ಗುಡಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಂದು 3/4 ತಾಸು ಆದರೂ ಬೇಕಾಗುತ್ತೆ, ಅದು ದೊಡ್ಡ ದೇವಸ್ಥಾನ ಅದು. ಇವು ದಕ್ಷಿಣ ಭಾಗದಿಂದ ಹೋಗಿದ್ದಾರೆ, ಉತ್ತರ ಭಾಗದಿಂದ ಅವ್ರು ಬಂದುಬಿಟ್ರು ಮನೆಗೆ. ಎಲ್ಲಿ ರಾಮಾನುಜರಿಲ್ವಾ? ಇಲ್ಲ, ನಿಮ್ಮನ್ನು ಹೊಡ್ಕೊಂಡು ಹೋದರು ಅವರು ಅಂತ. ಅಯ್ಯೋ ಬರೋದು ಲೇಟ್ ಆಗುತ್ತೆ, ನನ್ನ ದೇವಸ್ಥಾನದಲ್ಲಿ ತುಂಬ ಕೆಲಸ ಇದೆ, ನಾನು ಊಟಕ್ಕೆ ಹಾಕಿಬಿಡಮ್ಮ, ಮಾಡಿ ಹೋಗ್ಬಿಡ್ತೀನಿ ನಾನು ಅಂದ್ರಂತೆ. ಆಕೆ ಆಯಿತು ಅಂಥೇಳಿ ಊಟಕ್ಕೆ ಹಾಕಿದರು. ನೋಡಿ, ಯಜಮಾನ ಇಲ್ಲ ಮನೇಲಿ, ಇವ್ರು ಊಟಕ್ಕೆ ಹಾಕಿದ್ರು. ಅವ್ರು ಊಟ ಮಾಡಿದರು. ಊಟ ಮಾಡಿದ್ದು ಚೆಂದ ಅಡುಗೆ ಮಾಡಿದ್ದಾರೆ ಪಾಪ ಹೆಂಡ್ತಿ ಎಲ್ಲ. ಊಟ ಮಾಡಿದ ಮೇಲೆ ತಾವೇ ಎಲೆ ತೆಗೆದು ಗೋಮಯ ಮಾಡಿ ಎಲೆ ಬೀಸಾಕ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ಬಿಟ್ರು. ಈಕೆ ಏನು ಮಾಡಿದ್ರು ಹೆಂಡ್ತಿ ಅಂದರೆ, ಇವರು ಶೂದ್ರರಲ್ವಾ ಮನೆಗೆ ಬಂದವರು ಅಂತ ಹೇಳಿ ತಾ ಮಾಡಿದ ಅಡುಗೆ ಉಳಿದಿತ್ತಲ್ಲ ಅದನ್ನೆಲ್ಲ ಯಾರು ಹಂಚಿಬಿಟ್ಟು ಮತ್ತು ಅಡುಗೆ ಮನೆಯೆಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಸಾರಿಸಿ ಮತ್ತೊಮ್ಮೆ ತಾನೇ ತಲೆಗೆ ಸ್ನಾನ ಮಾಡಿ ಮತ್ತೆ ಅಡುಗೆ ಮಾಡಬೇಕು ಗಂಡನಿಗೆ ಅಂತ ಕೂತಿದ್ರು. ರಾಮಾನುಜರು ಬಂದರು. ನೀವೆಲ್ಲಿ ಹೋಗಿದ್ರಿ? ನೀನು ಹೋದ ತಕ್ಷಣ ಬಂದಿದ್ರು ಅವರು ಅಂತ. ಏನಾಯಿತು? ಊಟ ಮಾಡಿ ಹೋದರು. ಊಟ ಮಾಡಿ ಹೋದ್ರ? ಒಂದು ಮನೆ ಯಾಕೆ ಹಿಂಗೆ ತೊಳೆದು ಗುಡಿಸಿದ್ಯಾ ನೀನು ಅಂತ ಕೇಳಿದ್ರಂತೆ. ಇಲ್ಲ, ಅವರು ಶೂದ್ರರಲ್ವಾ, ಅದಕ್ಕೆ ಊಟ ಮಾಡಿದ ಮೇಲೆ ನಿಮಗೆ ಬಡಿಸ್ಬಾರ್ದು ಅಂತ ಹೇಳಿ ಮತ್ತು ಬೇರೆ ಅಡುಗೆ ಮಾಡ್ತಾಯಿದ್ದೀನಿ ನಿಮಗೆ ಅಂತ. ಎಷ್ಟು ದುಃಖ ಆಯಿತು ರಾಮಾನುಜಾಚಾರ್ಯರಿಗೆ. ನೀನು ಜಾತಿಯಿಂದ ದೊಡ್ಡವರು ಸಣ್ಣವರು ಅಳಿತೀಯ ನೀನು? ಅವರು ಜ್ಞಾನದಿಂದ ನನಗೆ ದೊಡ್ಡವರಲ್ವಾ, ಅದರ ಗುರುಗಳಲ್ವ ಅವರು, ಯಾಕೆ ಹಿಂಗೆ ಮಾಡಿದೆ ಅಂತ ಹೆಂಡತಿ ಮೇಲೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು. ತುಂಬ ಬೇಜಾರು ಅಂದರೆ ಅಷ್ಟು ಪೂರ್ಣ ಬೇಜಾರು ಮಾಡಿಕೊಂಡ್ರು. ಅವರು ಹೇಳ್ತಾರೆ, ಒನ್ ಆಫ್ ದಿ ರೀಸನ್ಸ್ ಆಸ್ ಟು ವೈ ಯು ಟುಕ್ ಸನ್ಯಾಸ ವಾಸ್ ದ್ಯಾಟ್. ಸಾಕು ನನಗೆ ಅನಿಸ್ಬಿಡ್ತು, ಈ ಹೋಲಿಕೆ ಇದೆಯಲ್ಲ, ಜಾತಿ ಮೇಲೆ ಹೋಲಿಕೆ, ಇದು ಸರಿಯಲ್ಲ ಅಂತ ಅಂದ್ಕೊಂಡ್ರು.